ಸೂಪರ್ ಪ್ರೈಮ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಶುರುವಾಗಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ, ಇನ್ನೊಂದು ಕಡೆ ಮೈಸೂರು ಪ್ರವಾಸ ಮೊಟಕುಗೊಳಿಸಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಹಿರಿಯ ಸಚಿವರು ಹಾಗೂ ಶಾಸಕರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದೀರ್ಘ ಸಭೆ ನಡೆಸಿದ್ದಾರೆ. ಸಚಿವರಾದ ಎಸ್.ಸಿ. ಮಹದೇವಪ್ಪ ಹಾಗೆಯೇ ಹಿರಿಯ ಶಾಸಕರಾದ ಆರ್.ವಿ. ದೇಶಪಾಂಡೆ, ಬಸವರಾಜ ರಾಯರೆಡ್ಡಿ ಅವರೊಂದಿಗೆ ಪಕ್ಷದೊಳಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ. ಮೆಕ್ಕೆಜೋಳ, ಭತ್ತ ಖರೀದಿ ಕೇಂದ್ರ ಹಾಗೆಯೇ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಸಭೆ ಆಯೋಜಿಸಲಾಗಿದೆ. ಆದರೂ ರಾಜ್ಯ ರಾಜಕೀಯದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಯಾತ್ರೆ ಆರಂಭಿಸಿದರೆ, ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಳೆ ಬೆಂಗಳೂರಿಗೆ ಬರ್ತಿರುವಂಥದ್ದು ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ದಿಲ್ಲಿ ದಂಡಯಾತ್ರೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಎಂಎಲ್ಸಿಗಳಾದ ಸುಧಾಮದಾಸ್ ಹಾಗೆಯೇ ಬಲ್ಕಿಸ್ ಬಾನು ಪುಟ್ಟಣ್ಣ ಕೂಡ ಭೇಟಿ ನೀಡಿದ್ದಾರೆ. ಅನುದಾನ ಕೇಳುವುದಕ್ಕೆ ಆಗಮಿಸಿದ್ದೇವೆ ಅಂತ ಪರಿಷತ್ ಸದಸ್ಯರು ಹೇಳಿದರೆ, ಪವರ್ ಶೇರಿಂಗ್ ವಿಚಾರವಾಗಿ ಏನು ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟನೆಯನ್ನ ಶಾಸಕರು ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕ್ರಾಂತಿ ಸುದ್ದಿ ಆಗ್ತಾ ಇದೆ. ಇನ್ನೊಂದು ಕಡೆ ರಾಜ್ಯ ಬಿಜೆಪಿಯಲ್ಲೂ ನವೆಂಬರ್ ಕ್ರಾಂತಿಯ ಚರ್ಚೆಗಳು ಗರಿಗೆದರ್ತಾ ಇವೆ. ಕರ್ನಾಟಕ ಬಿಜೆಪಿ ಅಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಇವತ್ತಿಗೆ 2 ವರ್ಷವನ್ನು ಪೂರೈಸಿದ್ದಾರೆ. ಈ ನಡುವೆ ಬಿಜೆಪಿಯಲ್ಲಿರುವ ಬಂಡಾಯ ನಾಯಕರು ಸಭೆ ನಡೆಸಿದರು. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಜಿಎಂ ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಬಿವಿ ನಾಯಕ್, ಮಹೇಶ್ ಕುಮಟಳ್ಳಿ ಚರ್ಚೆ ನಡೆಸಿದ್ದಾರೆ. ಸಭೆಗೆ ಹೋಗುವ ಮುಂಚಿತವಾಗಿ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಗೆ ಸಿದ್ದೇಶ್ವರ್ ಚರ್ಚೆ ಮಾಡಿದ್ದು ಅಚ್ಚರಿಗೆ ಕಾರಣವಾಗಿದೆ. ಭಾರತ್ ಜೋಡೋ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಭಾರತೀಯ ಸೇನೆ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ವಿಚಾರಣಾ ನ್ಯಾಯಾಲಯ ರಾಹುಲ್ ಗಾಂಧಿಯನ್ನ ಆರೋಪಿಯನ್ನಾಗಿ ಪರಿಗಣಿಸಿ ಸಮನ್ಸ್ ಜಾರಿ ಮಾಡಿದ್ದ ಕ್ರಮವನ್ನು ಅಲಹಾಬಾದ್ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಇದೀಗ ಅಲಹಾಬಾದ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಹುಲ್ ಗಾಂಧಿ ಅರ್ಜಿ ಸಲ್ಲಿಸಿದ್ದು, ವಿಚಾರಣೆಯನ್ನು ಡಿಸೆಂಬರ್ 4ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇಂದ್ರ ಚುನಾವಣಾ ಆಯುಕ್ತರಿಗೆ ಪತ್ರ ಬರೆದು ಕೂಡಲೇ ಎಸ್ಐಆರ್ ನಿಲ್ಲಿಸಿ ಎಂದು ಆಗ್ರಹಿಸಿದ್ದಾರೆ. ಈಗಾಗಲೇ ಶುರುವಾಗಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಅವೈಜ್ಞಾನಿಕ ಹಾಗೂ ಬಲವಂತವಾಗಿ ಮಾಡಲಾಗ್ತಾ ಇದೆ. ಈ ರೀತಿಯ ಪ್ರಕ್ರಿಯೆ ಆತಂಕಕಾರಿ ಹಾಗೂ ಅಪಾಯಕಾರಿ ಎಂದು ಮುಖ್ಯ ಆಯುಕ್ತರಿಗೆ ಬರೆದಂತಹ ಪತ್ರದಲ್ಲಿ ಟಿಎಂಸಿ ಅಧಿನಾಯಕಿ ಉಲ್ಲೇಖ ಮಾಡಿದ್ದಾರೆ. ದೆಹಲಿ ಕಾರು ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳು ಮತ್ತೆ 4 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ 3 ಹಾಗೂ ಉತ್ತರ ಪ್ರದೇಶದಿಂದ ಒಬ್ಬರನ್ನು ಬಂಧಿಸಲಾಗಿದೆ. ಎಲ್ಲ ಆರೋಪಿಗಳನ್ನು 10 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ರಾಜ್ಯ ತನಿಖಾ ದಳ ಅಧಿಕಾರಿಗಳು ಕಾಶ್ಮೀರ್ ಟೈಮ್ಸ್ ಪತ್ರಿಕಾ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಎಕೆ ರೈಫಲ್ಸ್, ಗನ್ಗಳು, ಜೀವಂತ ಗುಂಡುಗಳು, ಪಿಸ್ತೂಲ್, 3 ಗ್ರೆನೇಡ್, ಲಿವರ್ ಜಪ್ತಿ ಮಾಡಲಾಗಿದೆ. ಕಾಶ್ಮೀರ್ ಟೈಮ್ಸ್ಗೆ ಸಂಬಂಧಿಸಿದ ಹಲವಾರು ಸ್ಥಳಗಳಲ್ಲಿ ಪರಿಶೀಲನೆ ಮುಂದುವರೆದಿದೆ. ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳು ಮಸೂದೆಗೆ ಸಹಿ ಹಾಕುವ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಮಹತ್ವದ ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪಂಚಪೀಠ ಈ ನಿರ್ದೇಶನ ನೀಡಿದೆ. ಯಾವುದೇ ಮಸೂದೆಗೆ ನಿಗದಿತ ಸಮಯದಲ್ಲಿ ಸಹಿ ಹಾಕದಿದ್ದರೆ ಒಪ್ಪಿಗೆ ಎಂದು ಪರಿಗಣಿಸುವುದು ಅಸಂವಿಧಾನಿಕ, ಅದು ಅಧಿಕಾರ ವಿಭಜನೆ ಉಲ್ಲಂಘನೆ ಆಗತ್ತೆ ಎಂದು ಅಭಿಪ್ರಾಯಪಟ್ಟಿದೆ. ಕೇರಳದ ಶಬರಿಮಲೆಯಲ್ಲಿ ಜನಸಂದಣಿ ಹೆಚ್ಚಾಗಿದ್ದು ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡುವುದಕ್ಕೆ ಪರದಾಡುವಂತಾಗಿದೆ. ಹೀಗಾಗಿ ಇನ್ನು ಮುಂದೆ ಸ್ಥಳದಲ್ಲಿ ಬುಕಿಂಗ್ ಮಾಡಲು ದಿನಕ್ಕೆ ಗರಿಷ್ಠ 5,000 ಜನರಿಗೆ ಮಾತ್ರ ಅವಕಾಶ ಎಂದು ತಿರುವಾಂಕೂರು ದೇವಸ್ವಂ ಬೋರ್ಡ್ ಸ್ಪಷ್ಟಪಡಿಸಿದೆ. ಕೇರಳ ಹೈಕೋರ್ಟ್ ಸೂಚನೆ ಮೇರೆಗೆ ಬುಕಿಂಗ್ ಮಿತಿಯನ್ನು ಇಳಿಸಲಾಗಿದೆ. ಕೇರಳದ ಶಬರಿಮಲೆ ದೇಗುಲದ ಚಿನ್ನಾಭರಣ ಕಳವು ಪ್ರಕರಣದಲ್ಲಿ ಮತ್ತೆ 2 ಬಂಧನ ಆಗಿದೆ. ತಿರುವಾಂಕೂರು ದೇವಸ್ವಂ ಬೋರ್ಡ್ನ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎ ಪದ್ಮಕುಮಾರ್ ಅವರನ್ನು ಬಂಧಿಸಲಾಗಿದೆ. ಈ ಮೊದಲು ಮತ್ತೋರ್ವ ಮಾಜಿ ಅಧ್ಯಕ್ಷ ಎನ್ ವಾಸು ಎಂಬುವರನ್ನು ಬಂಧಿಸಲಾಗಿತ್ತು. ಬೀದರ್ ಕಬ್ಬು ಬೆಳೆಗಾರರ ಜೊತೆಗೆ ನಡೆದಂತಹ 4ನೇ ಸಂಧಾನ ಸಭೆ ಯಶಸ್ವಿಯಾಗಿದೆ. ಬೀದರ್ ಡಿಸಿ ಶಿಲ್ಪಾ ಶರ್ಮಾ ಹಾಗೂ ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನೀಡುವುದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಪಿಗೆಯನ್ನು ಸೂಚಿಸಿದ್ದು, ರೈತರು ಅಹೋರಾತ್ರಿ ಧರಣಿ ಹಾಗೂ ರಸ್ತೆ ತಡೆಯನ್ನು ಕೈಬಿಟ್ಟಿದ್ದಾರೆ.
ಹಾವೇರಿಯಲ್ಲಿ ಮೆಕ್ಕೆಜೋಳಕ್ಕೆ ಸೂಕ್ತ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ. ರೈತರ ಪ್ರತಿಭಟನೆಯ ವೇಳೆ ಸ್ವಾಮೀಜಿ ಕುಮಾರ ಮಹಾರಾಜರು ಅಸ್ವಸ್ಥರಾಗಿದ್ದು ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ಇನ್ನು ಮುಂದೆ ನಾಯಿ ಕಡಿತದಿಂದ ಸಾವಿಗೀಡಾದರೆ ಅಥವಾ ರೇಬೀಸ್ ರೋಗಕ್ಕೆ ತುತ್ತಾದರೆ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಿದೆ. ಪರಿಷ್ಕೃತ ಪರಿಹಾರ ಮಾರ್ಗಸೂಚಿ ಪ್ರಕಟಿಸಿದ್ದು ಸಣ್ಣ ಗಾಯಗಳಿಗೆ 5,000 ರೂಪಾಯಿ ನೀಡಲಿದ್ದು ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆಗಾಗಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ಗೆ ಜವಾಬ್ದಾರಿ ವಹಿಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಬ್ರಿಟನ್ ಸಮುದ್ರ ಗಡಿಯಲ್ಲಿ ರಷ್ಯಾದ ಪತ್ತೇದಾರಿ ಹಡಗು ಪತ್ತೆಯಾಗಿದೆ. ಇದರ ಬೆನ್ನಲ್ಲೇ ರಷ್ಯಾದೊಂದಿಗೆ ಯುದ್ಧಕ್ಕೆ ಸಿದ್ಧ ಎಂದು ಎಚ್ಚರಿಕೆ ನೀಡಿದ್ದಾರೆ ಬ್ರಿಟನ್ನ ರಕ್ಷಣಾ ಕಾರ್ಯದರ್ಶಿ ಜಾನ್ ಕೀಲಿ. ಬ್ರಿಟನ್ ಸಮುದ್ರಕ್ಕೆ ನುಗ್ಗಿದ ರಷ್ಯಾದ ಗೂಢಚಾರಿಕೆ ಹಡಗು ಯಾಂಟೋನ್ ಸೇನಾ ವಿಮಾನಗಳ ಮೇಲೆ ಲೇಸರ್ ಕಿರಣ ಹರಿಸಿದೆ ಎಂದು ಆರೋಪಿಸಲಾಗಿದೆ. ನೇಪಾಳದಲ್ಲಿ ಮತ್ತೆ ರಾಜಕೀಯ ಸಂಘರ್ಷ ಭುಗಿಲೆದ್ದಿದೆ. ದಂಗೆ ಬೆನ್ನಲ್ಲೇ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬಾರಾ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಜೆನ್ಸಿ ಗುಂಪಿನ ಯುವಕರು ಮತ್ತು ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರ ಪಕ್ಷದ ಬೆಂಬಲಿಗರ ನಡುವೆ ಹೊಸದಾಗಿ ಘರ್ಷಣೆ ನಡೆದಿದೆ. ಸೈಮಾರಾ ವಿಮಾನ ನಿಲ್ದಾಣದ ಬಳಿಯಲ್ಲಿ ಅಶ್ರುವಾಯು ಪ್ರಯೋಗಿಸಿ ಲಾಠಿ ಚಾರ್ಜ್ ಮಾಡಲಾಗಿದೆ. ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಕೃಷ್ಣಾ ನದಿ ದಡದಲ್ಲಿರುವ ಅವನಿಗಢದ ಶ್ರೀರಾಮಪಾದ ಕ್ಷೇತ್ರದಲ್ಲಿ ಹಾವುಗಳು ಕಾಣಿಸಿಕೊಂಡಿವೆ. ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಕೃಷ್ಣಾ ನದಿಯಲ್ಲಿ ನೂರಾರು ಹಾವುಗಳು ಕಾಣಿಸಿಕೊಂಡಿದ್ದು ಪ್ರತಿ ವರ್ಷ ಕಾರ್ತಿಕ ಮಾಸ ಮುಗಿದ ಬಳಿಕ ದೇವರ ದರ್ಶನ ಪಡೆಯಲು ಬರುತ್ತವೆ ಅನ್ನುವಂಥದ್ದು ಭಕ್ತರ ನಂಬಿಕೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಇವತ್ತಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಭರ್ತಿ 2.5 ವರ್ಷ ಆಗಿದೆ. 2.5 ವರ್ಷದ ಸಂಭ್ರಮದಲ್ಲಿ ಮುಖ್ಯಮಂತ್ರಿಗಳು ಸಂಭ್ರಮವನ್ನು ಪಡಬೇಕಾಗಿತ್ತು. ಉಪಮುಖ್ಯಮಂತ್ರಿಯವರು ಕೂಡ ಸಂಭ್ರಮಾಚರಣೆಯಲ್ಲಿ ಇರಬೇಕಾಗಿತ್ತು. ಆ ಸಂಭ್ರಮಾಚರಣೆಗಳು ಯಾವುದೂ ಕೂಡ ಇವತ್ತು ಇರಲಿಲ್ಲ. ಆದರೆ ಈ 2.5 ವರ್ಷದ ಗಡಿ ದಾಟ್ತಾ ಇದ್ದಂತೆಯೇ ಶಿವಕುಮಾರ್ ಬಣದಲ್ಲಿ ಒಂದಿಷ್ಟು ಚಟುವಟಿಕೆಗಳು ಜೋರಾಗಿ ನಡೀತಾ ಇದೆ. ಒಂದು ಕಡೆ ಡಿ.ಕೆ. ಸುರೇಶ್ ಅವರು ಆಡಿರುವ ಮಾತು, ಮತ್ತೊಂದು ಕಡೆಯಲ್ಲಿ ಅಣ್ತಮ್ಮ ಇಬ್ಬರು ಕುಳಿತುಕೊಂಡು ಸರಿಸುಮಾರು 3 ಗಂಟೆಗಳ ಕಾಲ ನಡೆಸಿರುವ ಚರ್ಚೆ, ಇದರ ನಡುವೆ ದೆಹಲಿಗೆ ಹೊರಟಿರತಕ್ಕಂತಹ ಶಾಸಕರ ದಂಡು, ಇವೆಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಯಾವುದೋ ಒಂದು ಬೆಳವಣಿಗೆ ಶುರುವಾಗಿದೆ ಮತ್ತು ಇದೇನಾ ನವೆಂಬರ್ ಕ್ರಾಂತಿ ಅನ್ನುವಂಥ ಅನುಮಾನವನ್ನು ಹುಟ್ಟುಹಾಕಿದೆ. ಪರ್ಮನೆಂಟ್ ಆಗಿರಕ್ಕೆ ಆಗಲ್ಲ. ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ. ದೇರ್ ಇನ್ ದಿ ಫ್ರಂಟ್ ಲೈನ್. ನಮಗೆ 5 ವರ್ಷ ಸರ್ಕಾರ ಮಾಡಿ ಅಂತ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರೇನ್ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಅವ್ರ ಹಣೆ ಬರೆದಂತೆ ಎಲ್ಲ ಬದಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರೈಕೆ ಆಗುತ್ತಲೇ ದಿಢೀರ್ ಬೆಳವಣಿಗೆಗಳು ಕಾಣುತ್ತಿವೆ. ಸದಾಶಿವನಗರದ ಡಿಕೆ ಬ್ರದರ್ಸ್ ಮನೆಯಲ್ಲಿ ರಾಜಕೀಯ ಭವಿಷ್ಯ ರೂಪುಗೊಳ್ಳುತ್ತಿದೆ. ಅಧಿಕಾರ ಹಂಚಿಕೆ ಸೂತ್ರದಡಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಲೇಬೇಕೆಂದು ಡಿಕೆ ಶಿವಕುಮಾರ್ ಆಪ್ತ ಬಳಗದ ವಾದ. ಆದರೆ ಸಂಪುಟ ಪುನರಚನೆ, ಅಧಿಕಾರ ಹಸ್ತಾಂತರ, ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಯಾವುದೇ ವಿಷಯದ ಬಗ್ಗೆಯೂ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಸ್ಪಷ್ಟ ನಿರ್ಧಾರ ಪ್ರಕಟಿಸಿಲ್ಲ. ಇದರ ನಡುವೆಯೇ ಇವತ್ತಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಭರ್ತಿಯಾಗಿದೆ. ಇದೇ ಕಾರಣಕ್ಕೋ ಏನು ಮಾಜಿ ಸಂಸದ ಡಿಕೆ ಸುರೇಶ್ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪುವ ನಾಯಕ ಅಲ್ಲ ಎನ್ನುವ ಮೂಲಕ ಅಧಿಕಾರ ಬದಲಾವಣೆಯ ವಿಚಾರದಲ್ಲಿ ಕೊಟ್ಟ ಮಾತಿನ ಅಸ್ತ್ರ ಪ್ರಯೋಗಿಸಿದ್ರು. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಅವ್ರೇನ್ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಯಾವಾಗ ಡಿಕೆ ಸುರೇಶ್ ಇಂಥದ್ದೊಂದು ಮಾತನ್ನ ಬಹಿರಂಗವಾಗಿ ಹೇಳಿದ್ರು, ಇದೆಲ್ಲವೂ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಹೇರುತ್ತಿರುವ ಒತ್ತಡ ಎಂದು ವಿಶ್ಲೇಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಮಾತು ಹೇಳಿದ ನಂತರ ಬಂಡೆ ಅಣ್ತಮ್ಮರು ಸರಿಸುಮಾರು 3 ಗಂಟೆಗಳ ಕಾಲ ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲಿ ಕುಳಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅವರು ಚರ್ಚೆ ಮುಗಿಸಿ ಮನೆಯಿಂದ ಹೊರಬರುವ ವೇಳೆಗೆ ಕಾಂಗ್ರೆಸ್ ಶಾಸಕರ ಒಂದು ತಂಡ ದೆಹಲಿಗೆ ಹಾರಲು ವಿಮಾನ ಹತ್ತಿ ಕೂತಿತ್ತು. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಹಾರಿದ್ರ ಶಾಸಕರು. ಮಧ್ಯಾಹ್ನದ ನಂತರ ಕಾಂಗ್ರೆಸ್ನಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಇವತ್ತು ಸದಾಶಿವನಗರದ ಮನೆಯಲ್ಲಿ ಕುಳಿತು ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಸರಿಸುಮಾರು 3 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ.
3 ಗಂಟೆಯ ವೇಳೆಗೆ ಅಣ್ತಮ್ಮರ ಸಭೆ ಮುಗಿದ್ರೆ 3:30 ಫ್ಲೈಟ್ಗೆ ಸಚಿವ ಚಲುವರಾಯಸ್ವಾಮಿ, ಶಾಸಕ ಗಣಿಗ ರವಿ ದೆಹಲಿಗೆ ಹಾರಿದ್ದಾರೆ. ಅದಾಗಿ ಅರ್ಧ ಗಂಟೆಯ ನಂತರ ಅಂದ್ರೆ ಸಂಜೆ 4:10 ವಿಮಾನದಲ್ಲಿ ಎಸ್ಆರ್ ಶ್ರೀನಿವಾಸ್, ರಂಗನಾಥ್, ಶಿವಣ್ಣ, ಶಿವಾನಂದ ಪಾಟೀಲ್, ಸಿಂದಗಿ ಶಾಸಕ ಅಶೋಕ್ ಮನಗೂಳಿ ದೆಹಲಿಗೆ ಹೋಗಿದ್ದಾರೆ. ಆದರೆ ಯಾವಾಗ ಶಾಸಕರ ದೆಹಲಿ ಪ್ರಯಾಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತೋ ಆಗಲೇ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದ್ದ ಸಚಿವ ಚಲುವರಾಯಸ್ವಾಮಿ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಕೃಷಿ ಇಲಾಖೆ ಕೆಲಸಕ್ಕಾಗಿ ನಾನು ಹಾಗೂ ಶಾಸಕ ರವಿಕುಮಾರ್ ದೆಹಲಿಗೆ ಬಂದಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಶಿವಣ್ಣ, ಶ್ರೀನಿವಾಸು, ನೆಲಮಂಗಲ ಅವರೆಲ್ಲ ಹೋಗೋರೆ ಅಂತ ಬಂದೈತೆ ಅಂತಿದ್ರು. ಅವ್ರಿಗೆ ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ್ದೋ ಒಂದು ಇಶ್ಯೂಗೋಸ್ಕರ ಬಂದಿದ್ದೀನಿ. ನನಗೇನು ಆ ತರದ ಇದಿಲ್ಲಪ್ಪ. ಇನ್ನು ದೆಹಲಿಗೆ ಹೋಗಿರುವ ಬಗ್ಗೆ ಗಣಿಗ ರವಿಕುಮಾರ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ನಾನು ದೆಹಲಿಗೆ ವೈಯಕ್ತಿಕ ಕೆಲಸದ ಮೇಲೆ ಬಂದಿದ್ದೇನೆ, ರಾಜಕೀಯ ವಿಚಾರಕ್ಕೆ ಅಲ್ಲ ಎಂದಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಹಾಗೂ ಶಾಸಕ ಗಣಿಗ ರವಿ ಏನೇ ಸ್ಪಷ್ಟನೆ ನೀಡಿದರೂ ಕಾಂಗ್ರೆಸ್ನಲ್ಲಿ ಎದ್ದಿರುವ ಅನುಮಾನಗಳು ದೂರವಾಗಿಲ್ಲ. ಯಾಕಂದ್ರೆ ಭಾನುವಾರದೊಳಗೆ ದೆಹಲಿಗೆ ಹೋಗಲು ಕಾಂಗ್ರೆಸ್ನಲ್ಲಿ ಮತ್ತೊಂದು ಟೀಮ್ ರೆಡಿಯಾಗಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ಮತ್ತೊಂದು ಟೀಮ್ ದೆಹಲಿಗೆ ಹೋಗಲಿದೆ. ಆ ಟೀಮ್ನಲ್ಲಿ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಕದಲೂರು ಉದಯ್, ಎನ್ ಶ್ರೀನಿವಾಸ್ ಹಾಗೂ ಎಂಎಲ್ಸಿ ದಿನೇಶ್ ಗುಳಿಗೌಡ ಇರಲಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ಇದೇ ಭಾನುವಾರ ದೆಹಲಿಗೆ ಹೋಗುತ್ತೇವೆ ಅಂತಿದ್ದಾರೆ ಇಕ್ಬಾಲ್ ಹುಸೇನ್. ಡೆಲ್ಲಿಗೆ ನಾನು ಭಾನುವಾರ ಹೋಗ್ತೀನಿ ಸರ್. ಭಾನುವಾರ ಹೋಗ್ತಾ ಇದ್ದೀರಾ ಸರ್? ಹ್ಞೂ ಸರ್. ಅಂದ್ರೆ ನೀವ್ ಒಬ್ರೇ ಹೋಗ್ತಾ ಇದ್ದೀರಾ ಸರ್? ಯಾವ್ದಾರ ತಂಡ ಏನಾರು? ಸರ್, ನಾನು ಕೆಲವು MLA ಗಳು, ನಮ್ಮ ಮದ್ದೂರು, ಮಂಡ್ಯ, ಹಾ ಸರ್, ನಮ್ಮ ಬಾಲಣ್ಣವ್ರಿಗೂ ಅವರು ಬರ್ತಾರೆ. MLA 7-8 ಜನ ಹೋಗ್ಬೇಕು ಅಂತ ತೀರ್ಮಾನ ತಗೊಳ್ತಾ ಇದೀವಿ. ನನ್ಗೆ ಈ ವಿಚಾರ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಏನು ವಿಚಾರ ಅಂತಾನೆ ನನಗೆ ಗೊತ್ತಿಲ್ಲ. ನಾನೀಗ ಚರ್ಚೆ ಮಾಡಿ ನಮ್ಮ ನಾಯಕರ ಹತ್ರ ಆಮೇಲೆ ನಿಮ್ಗೆ ರಿಯಾಕ್ಟ್ ಮಾಡ್ತೀನಿ. ನಾಯಕರು ಕೇಳ್ಬಿಟ್ಟು ಅವ್ರು ಏನ್ ಹೇಳ್ತಾರ ಅಂತ ಮಾಡೋಣ. ಆದ್ರೆ ಮದ್ದೂರು ಶಾಸಕ ಕದಲೂರು ಉದಯ್ ನ್ಯೂಸ್ 18 ಜೊತೆ ಮಾತನಾಡಿದ್ದು, ನಾನು ನನ್ನ ಊರಲ್ಲಿದ್ದೇನೆ, ದೆಹಲಿಗೆ ಹೋಗ್ತಾ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಶಾಸಕರಿಂದ ಇಂತಹ ಸ್ಪಷ್ಟನೆಗಳು ಬಂದಿದ್ದರೂ ಡಿಕೆ ಸುರೇಶ್ ಇವತ್ತು ಆಡಿರುವ ಮಾತುಗಳು ಕುತೂಹಲ ಮೂಡಿಸಿವೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪದು. ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಇಲ್ಲ, ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂತ ಸಹಕಾರವನ್ನ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ. ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಒಂದಲ್ಲ ಒಂದಿನ ಸಿಗುತ್ತೆ, ಕಾದ್ ನೋಡಬೇಕು. ಇವೆಲ್ಲ ಹೀಗೆ ನಡೆಯುತ್ತಿರುವಾಗಲೇ ಚಾಮರಾಜನಗರ ಪ್ರವಾಸದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಜನರ ಆಶೀರ್ವಾದ ಇರೋವರೆಗೂ ನಾನೇ ಸಿಎಂ ಆಗಿರುತ್ತೇನೆ, ರಾಜ್ಯದಲ್ಲಿ ಯಾವುದೇ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಎಂದಿದ್ದಾರೆ. ಅಲ್ಲದೆ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ, 2028ಕ್ಕೂ ಮತ್ತೆ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಎಂದ್ರು. ಅಷ್ಟೇ ಅಲ್ಲ, ಅಹಿಂದ ಸಮುದಾಯದ ಬಲ ನನಗಿದೆ ಎಂದ್ರು. ಯಾವ ಕ್ರಾಂತಿ ಅಂತ ಹೇಳಿದ್ರು, ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದ್ಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. ಯಾವಾಗಲೂ ಕೂಡ ಇಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರೆದ ಜನಾಂಗ ಎಲ್ಲರೂ ಕೂಡ ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇದ್ದ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಹೋಗಿದ್ದರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾತೇ ಇಲ್ಲ. ಬಿಜೆಪಿಗೆ ಯಡಿಯೂರಪ್ಪ ಹೇಗೆ ಮುಖ್ಯವೋ, ಜೆಡಿಎಸ್ ಪಕ್ಷಕ್ಕೆ ದೇವೇಗೌಡರು ಹೇಗೆ ಮುಖ್ಯವೋ, ಅದೇ ರೀತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಮುಖ್ಯ ಅಂದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ಈ ಮಧ್ಯೆ ಸಂಪುಟ ಪುನರಚನೆಗೆ ಬ್ರೇಕ್ ಬಿದ್ದಿದೆ ಅನ್ನೋವಾಗಲೇ ಅಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ. ಕೊಟ್ಟಿರೋ ಕೆಲಸ ಮಾಡಿದ್ದೇನೆ, ಮಾಡುವುದು ಬಹಳಷ್ಟಿದೆ ಎಂದಿದ್ದರು ಡಿಕೆ ಶಿವಕುಮಾರ್. ಡಿಕೆಶಿ ಮಾತಿನಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಲ್ಲೂ ನಾನಾ ಚರ್ಚೆ ಶುರುವಾಗಿದೆ. ಡಿಕೆಶಿ ಯಾರಿಗೆ ಏನ್ ಸಂದೇಶ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂದ್ರು ಸತೀಶ್ ಜಾರಕಿಹೊಳಿ. ಅಧ್ಯಕ್ಷ ಹೇಳ್ಬೇಕಾದಕ್ಕೂ
ವಿವರಣೆ ಕೊಡಬೇಕು. ನಾವೇನು ಹೇಳೋದು ಅಂದ್ರೆ ಈಗ ಏನಾರ AI ಯೂಸ್ ಮಾಡಿ ಅಂದ್ರೆ ಕಂಡು ಹಿಡಿಬೇಕು. ಮುಂದಿನ ಮಾರ್ಚ್ಗೆ ಕೆಪಿಸಿಸಿ ಅಧ್ಯಕ್ಷರ ಅವಧಿ ಮುಗಿಯುತ್ತೆ ಸರ್. ಹಿಂದೆ 8 ವರ್ಷ ಇದ್ರು, ಅದು ಇನ್ನೂ 2 ವರ್ಷ ಮತ್ತೆ ಜಾಸ್ತಿ ಇದೆ. ಇನ್ನೂ ಅಲ್ಲಿವರೆಗೆ ಇರ್ಬೋದು, ಹೇಳಲಿಕ್ಕಾಗಲ್ಲ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳು ಪ್ರತಿಪಕ್ಷಗಳಿಗೂ ಅಸ್ತ್ರವಾಗಿವೆ. ಅಧಿಕಾರಕ್ಕೆ ಬಂದು 2.5 ವರ್ಷವಾಯಿತು, ಇನ್ನೂ ಎಷ್ಟು ದಿನ ಕಚ್ಚಾಟ ಎಂದು ಪ್ರಶ್ನೆ ಮಾಡಿದ್ದಾರೆ. ಬಿಹಾರ ಚುನಾವಣೆ ಬಳಿಕ ಹೈಕಮಾಂಡ್ ವೀಕ್ ಆಗಿದೆ ಎಂದು ಕೀಟಲೆ ಮಾಡಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಆದರೆ DK ಶಿವಕುಮಾರ್ಗೆ ಪಂಗನಾಮ. ಕ್ಯಾಬಿನೆಟ್ ರೀಶಫಲ್ ಆದರೆ DK ಶಿವಕುಮಾರ್ ಇಲ್ಲ, ಆಗದೇ ಇದ್ದರೆ DK ಶಿವಕುಮಾರ್ ಅವರು ಅವಕಾಶ ಇದೆ. ನೋಡಿ, ಯಾರು ಕೂಡ ನಮ್ಮ ನಾಯಕರು ಯಾವತ್ತೂ ಕೂಡ ಅವಕಾಶವಾದಿ ಅಲ್ಲ. ಅವರ ಸಂಘಟನೆ, ಅವರ ಹೋರಾಟ, ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ. DK ಶಿವಕುಮಾರ್, ನೀನು ಕೊಟ್ಟ ಮಾತಿನಂತೆ ವಚನ ಭ್ರಷ್ಟ ಆಗಬೇಡ. ನೀನು ವಚನ ಭ್ರಷ್ಟ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಆ ಮನುಷ್ಯ ಕೂತಿದ್ದಾನೆ. ಇದೇನೇ ಇದ್ದರೂ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಹಳೆ ಇನ್ನೂ ನಿಂತಿಲ್ಲ. ಅಧಿಕಾರ ಹಸ್ತಾಂತರ ಮಾಡಿಸಬೇಕು ಎಂಬ ಒತ್ತಡ ಹೇರಲು DKಶಿ ಬಣ ಮುಂದಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಆದರೆ ಇದರಲ್ಲಿ ಕೆಲವರು ಧೈರ್ಯದಿಂದ ಮುನ್ನುಗ್ಗುವುದೋ ಬೇಡವೋ ಎಂಬ ಗೊಂದಲದಲ್ಲಿರುವಂತೆ ಭಾಸವಾಗುತ್ತಿದೆ. ಅದೇನೇ ಇದ್ದರೂ ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ಚಟುವಟಿಕೆಗಳಿಗೆ ಹೈಕಮಾಂಡ್ ಯಾವ ರೀತಿಯ ಮದ್ದೆರೆಯುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜಕೀಯ ಬೆಳವಣಿಗೆಗಳ ಮಧ್ಯೆ ತಣ್ಣಗಾಗಿದ್ದಂತಹ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಈಗ ಮಹತ್ವದ ಮರುಜೀವ ಸಿಕ್ಕಿದೆ. ಯಾಕೆಂದರೆ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತೇಳಿ ಮಾಸ್ಕ್ ಮ್ಯಾನ್ ಆಗಿ ಬಂದಿದ್ದಂತಹ ಚಿನ್ನಯ್ಯ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ ದೂರುದಾರ ಆಗ್ತಾನೆ. ಅದರ ಆಧಾರದ ಮೇಲೆ ಸರ್ಕಾರ SIT ರಚಿಸುತ್ತೆ. ಆ SIT ಈಗ ತನ್ನ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಶೀಘ್ರದಲ್ಲೇ ಸರ್ಕಾರಕ್ಕೂ ಧರ್ಮಸ್ಥಳದ ತನಿಖಾ ವರದಿ ಸಲ್ಲಿಕೆ ಆಗಲಿದ್ದು, ಬೆಳಗಾವಿ ಅಧಿವೇಶನದಲ್ಲಿ ವರದಿಯನ್ನು ಇಡ್ತೀನಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಜೂನ್ 2025ರಿಂದ ಶುರುವಾದ ಧರ್ಮಸ್ಥಳ ಸುತ್ತಲಿನ ಬುರುಡೆ ಪ್ರಕರಣ ಇವತ್ತಿಗೆ 153ನೇ ದಿನ ಪೂರೈಸಿದೆ. ವೈರಲ್ ಪತ್ರ ಶುರುವಾದ 28 ದಿನದ ಬಳಿಕ ಸರ್ಕಾರ SIT ರಚನೆ ಮಾಡಿತು. ಬುರುಡೆ ರಹಸ್ಯಗಳನ್ನ ಹುಡುಕಾಡಿದ SIT 36 ದಿನಗಳ ಕಾಲ ಚಿನ್ನಯ್ಯ ಹೇಳಿದ ಕಡೆಯಲ್ಲೆಲ್ಲ ಹುಡುಕಾಡಿದ್ರು. ಕೊನೆಗೆ ಆಗಸ್ಟ್ 23ಕ್ಕೆ ಚಿನ್ನಯ್ಯನನ್ನ ಬಂಧಿಸಿದ್ರು. ಇವತ್ತಿಗೆ ಚಿನ್ನಯ್ಯನನ್ನ ಬಂಧಿಸಿ ಬರೋಬ್ಬರಿ 90 ದಿನವಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಆಗಿರುವ ಸಮಗ್ರ ತನಿಖೆಯ ವರದಿಯನ್ನ SIT ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಮತ್ತು ತಂಡ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಬೆಳ್ತಂಗಡಿ ಕೋರ್ಟ್ಗೆ 3923 ಪುಟಗಳ ತನಿಖಾ ವರದಿ ಸಲ್ಲಿಸಿದ್ದಾರೆ. 6 ತಿಂಗಳಿಂದ ಧರ್ಮಸ್ಥಳ ಸುತ್ತ ಏನೆಲ್ಲ ಬೆಳವಣಿಗೆಗಳು ನಡೆದಿವೆ, ಸರ್ಕಾರ SIT ರಚನೆ ಮಾಡಿದ ಮೇಲೆ ನಡೆದ 4 ತಿಂಗಳ ತನಿಖೆಯಲ್ಲಿ ಏನೇನಾಗಿದೆ ಅನ್ನೋ 3923 ಪುಟಗಳ SIT ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. ತನಿಖೆಗೆ ಕರೆದಾಗ ಕೋರ್ಟ್ ತಡೆ ತಂದ ಬಗ್ಗೆಯೂ ಉಲ್ಲೇಖವಿದೆ. ಚಿನ್ನಯ್ಯನ ಹೇಳಿಕೆಗಳು, ಆತನ ಜೊತೆ ನಡೆಸಿದ ಮಹಜರು, 17ಕ್ಕೂ ಹೆಚ್ಚು ಜಾಗದಲ್ಲಿ ಶೋಧ ನಡೆಸಿದಾಗ ಸಿಕ್ಕಿದ್ದೇನು, ಪೂರಕ ಸಾಕ್ಷಿಗಳ ಜೊತೆಗೆ ಫೋಟೋ ವಿಡಿಯೋ ಹೇಳಿಕೆಗಳ ಬಗ್ಗೆಯೂ ಉಲ್ಲೇಖವಿದೆ. ಹಾಗೆ FSL ಲ್ಯಾಬ್ಗಳ ವರದಿಗಳ ಬಗ್ಗೆಯೂ SIT ಉಲ್ಲೇಖಿಸಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ರೂಪಿಸಿದ್ರು, ಧರ್ಮಸ್ಥಳ ಸುತ್ತಲಿನ ಷಡ್ಯಂತ್ರಕ್ಕೆ ಪ್ರೇರಣೆ ಕೊಟ್ಟಿದ್ಯಾರು, ತಲೆ ಬುರುಡೆ ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗಿದ್ರು, ಬುರುಡೆ ತಂದಿದ್ಯಾರು, ಕೊಟ್ಟಿದ್ಯಾರು, ಎಲ್ಲಿಂದ ತಂದ್ರು ಅನ್ನೋದನ್ನು SIT ಕೋರ್ಟ್ಗೆ ಸಲ್ಲಿಸಿದೆ. ಇನ್ನು ಧರ್ಮಸ್ಥಳ ಸುತ್ತಲಿನ ಷಡ್ಯಂತ್ರದಲ್ಲಿ ದೂರುದಾರ ಚಿನ್ನಯ್ಯ ಸೇರಿದಂತೆ 6 ಜನರ ವಿರುದ್ಧ ಷಡ್ಯಂತ್ರ ನಡೆಸಿದ್ರು ಅಂತಾನೂ ಉಲ್ಲೇಖಿಸಲಾಗಿದೆ. ದೂರು ಕೊಟ್ಟು ಈಗ ಆರೋಪಿಯಾಗಿರುವ ಬುರುಡೆ ಚಿನ್ನಯ್ಯನ ಬಗ್ಗೆ, ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆ ಸೇರಿಕೊಂಡಿದ್ದ ಗಿರೀಶ್ ಮಟ್ಟಣ್ಣನವ, ಸುಜಾತಾ ಭಟ್ ಬಗ್ಗೆ, ವಿಠ್ಠಲ್ ಗೌಡ ಮತ್ತು ಜಯಂತಿ ಬಗ್ಗೆ ಕೊಟ್ಟಿರುವ ಹೇಳಿಕೆಗಳನ್ನು SIT ತನಿಖಾ ವರದಿಯಲ್ಲಿ ಸೇರಿಸಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಅಸಲಿ ಸತ್ಯಗಳ ಅನಾವರಣ, ಧರ್ಮಸ್ಥಳದ ಸುತ್ತ ದೊಡ್ಡ ಮಟ್ಟದ ಷಡ್ಯಂತ್ರ ನಡೆಸಿದ್ದಾರೆ ಅನ್ನೋದು SIT ಪತ್ತೆ ಮಾಡಿದೆ. ಈಗ ಸಲ್ಲಿಸಿರುವ ತನಿಖಾ ವರದಿಯನ್ನು ಸರ್ಕಾರಕ್ಕೂ SIT ಸಲ್ಲಿಸುತ್ತಿದೆ.
ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ತನಿಖಾ ವರದಿಯ ಪ್ರಮುಖಾಂಶಗಳನ್ನ ಜನರ ಮುಂದಿಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ರು. ಅಲ್ಲ, ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು, ಸರ್ಕಾರದಿಂದ ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ. ಅವರು ಸಬ್ಮಿಟ್ ಮಾಡೋದು ಅವರು SITನವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು. ಅವರಿಗೆ 90 ಡೇಸ್ ಇತ್ತಲ್ಲ, ಅದರೊಳಗಡೆ ಮಾಡಲೇಬೇಕಲ್ಲ ಅವರು. ಅದೇ ಅದು ಬರಲಿ, ಹೊರಗಡೆ ಬರಲಿ, ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ವಾಸ್ತವಾಂಶ ಏನಿದೆ ಆ ಬೆಳವಣಿಗೆ ಅಪ್ಡೇಟ್ ಆಗಿ ಮಾಡಲೇಬೇಕಲ್ಲ ಸದನಕ್ಕೆ. ಸದನದಲ್ಲಿ ಚರ್ಚೆ ಆಗಿದೆ, ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ, ಸದನಕ್ಕೆ ಮಾಹಿತಿ ಕೊಡಲೇಬೇಕಲ್ವಾ. 22 ಜೂನ್ 2025ರಂದು ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನ ಹೂಳಲಾಗಿದೆ ಅಂತ ವಕೀಲರೊಬ್ಬರು ಬರೆದ ಪತ್ರದಿಂದ ವಿವಾದ ಶುರುವಾಯಿತು. ಜುಲೈ 11ರಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತಲೆಬುರುಡೆ ಸಮೇತ ನ್ಯಾಯಾಧೀಶರ ಎದುರು ಚಿನ್ನಯ್ಯ ದೂರು ಸಲ್ಲಿಸಿದ್ದ. ಜುಲೈ 19ಕ್ಕೆ ರಾಜ್ಯ ಸರ್ಕಾರ ಸಮಗ್ರ ತನಿಖೆಗೆ SITಯನ್ನು ರಚಿಸಿತ್ತು. ಆಮೇಲೆ ಜುಲೈ 28ಕ್ಕೆ ಮೊದಲ ಸಲ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬುರುಡೆ ಚಿನ್ನಯ್ಯ ತೋರಿಸಿದ ಜಾಗಗಳನ್ನ ಗುರುತಿಸಿ ಬುರುಡೆ ರಹಸ್ಯಗಳನ್ನ ಹುಡುಕೋಕೆ ಶುರು ಮಾಡಿದ್ರು. ಕೊನೆಗೆ ಚಿನ್ನಯ್ಯ ಸೇರಿ ಅನೇಕರು ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆಸಿದ್ರು ಅಂತ ಚಿನ್ನಯ್ಯನನ್ನೇ ಬಂಧಿಸಿದ SIT ಟೀಮ್ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತು. ಈಗ SIT ಚಾರ್ಜ್ ಶೀಟ್ ಸಲ್ಲಿಸಿದ್ದು ಯಾವ್ಯಾವ ಸತ್ಯಗಳು ಹೊರಗೆ ಬರುತ್ತೆ ಅನ್ನೋದನ್ನ ಇಡೀ ದೇಶವೇ ಎದುರು ನೋಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಲ್ಲಿ ನಿನ್ನೆ ಮಠಮಠ ಮಧ್ಯಾಹ್ನ 7 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನು ದರೋಡೆಕೋರರು ನಡು ರಸ್ತೆಯಲ್ಲೇ ಎಗರಿಸ್ಕೊಂಡು ಹೋದರು. ನಿನ್ನೆಯಿಂದ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು CCTVಗಳನ್ನು ಶೋಧಿಸಿದ್ದಾರೆ. 40 ಪೊಲೀಸ್ ಅಧಿಕಾರಿಗಳ ತಂಡ ಇದಕ್ಕಾಗಿ ರಚನೆಯಾಗಿ ತನಿಖೆ ನಡೆಸ್ತಾ ಇದೆ. ಆದರೆ ರಾಬರಿ ಮಾಡಿದವರು ಎಲ್ಲಿದ್ದಾರೆ ಆ ಸುಳಿವು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಮೂರು ಟೀಮ್, 3 ವ್ಯಾನ್ ಖಾಕಿಗೆ ಎರಚಿದ್ರು ಮಂಕುಬೂದಿ. 2 ಅರೆಸ್ಟ್, ಪೊಲೀಸರೇ ಮಾಡಿದ್ರ ನೆಗ್ಲೆಕ್ಟ್. ಮಠಮಠ ಮಧ್ಯಾಹ್ನದ ಹೊತ್ತು ಇಡೀ ಬೆಂಗಳೂರು ಗಿಜಿಗುಡ್ತಿತ್ತು. ಇಂಥ ಹೊತ್ತಲ್ಲೇ ಸಣ್ಣ ಪುಟ್ಟ ಕಳ್ಳತನ ಆಗೋದೇ ಕಮ್ಮಿ. ಅಂಥದ್ರಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲೇ 7 ಕೋಟಿ ರಾಬರಿ ನಡೆದೋಗಿತ್ತು. ಪೊಲೀಸರಿಗೆ ಸಣ್ಣ ಸುಳಿವನ್ನು ಕೊಡದಂತೆ ಕೋಟಿ ಹಣವನ್ನ ಕರ್ನಾಟಕದ ಗಡಿ ದಾಟಿಸಿ ಆಗಿತ್ತು. ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ದ ದರೋಡೆಕೋರರ ಪಡೆ ಬರೋಬ್ಬರಿ 1 ಗಂಟೆಗಳ ಕಾಲ ಯಾರೊಬ್ಬರಿಗೂ ಅನುಮಾನ ಬಾರದಂತೆ ಎಲ್ಲ ಕೆಲಸವನ್ನ ಮಾಡಿ ಮುಗಿಸಿದ್ರು. ಪೊಲೀಸರಿಗಿಂತಲೂ 1 ಹೆಜ್ಜೆ ಮುಂದಿಟ್ಟಿದ್ದ ಖದೀಮರ ಗ್ಯಾಂಗ್ ಖಾಕಿ ಪಡೆಯ ನಿರ್ಲಕ್ಷ್ಯವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಗಡಿ ದಾಟಿ ಹೋಗಿದ್ರು. ಬೆಂಗಳೂರಲ್ಲಿ ನಡೆದ ಕೋಟಿ ರಾಬರಿಯ ವಿಷಯ ಪೊಲೀಸರಿಗೆ ಗೊತ್ತಾಗಿದ್ದೇ ಲೇಟು. ಒಂದು ವೇಳೆ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಕ್ವಿಕ್ ಆಗಿ ಅಖಾಡಕ್ಕಿಳಿದಿದ್ರೆ ಕೆಲ ಆರೋಪಿಗಳನ್ನಾದರೂ ಬೇಗ ಹಿಡಿಬೋದಿತ್ತು. ಆದ್ರೆ ಮಾಹಿತಿ ಬಂದ 1 ಗಂಟೆ ಪೊಲೀಸರು ವೇಸ್ಟ್ ಮಾಡಿದ್ರು. ಹೀಗಾಗಿಯೇ ಎಲ್ಲ ಆರೋಪಿಗಳು ಈಸಿಯಾಗಿ ಬೆಂಗಳೂರು ಬಿಟ್ಟು ಹೋಗಿದ್ದು. ಯಾವಾಗ ಇದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಯಿತೋ 4 ಜನ ಜಂಟಿ ಪೊಲೀಸ್ ಆಯುಕ್ತರು, 18 ಜನ DCPಗಳು, 20ಕ್ಕೂ ಹೆಚ್ಚು ACPಗಳು ಹಾಗೂ ಇನ್ಸ್ಪೆಕ್ಟರ್ಗಳು ಸೇರಿ 50ಕ್ಕೂ ಹೆಚ್ಚು ಜನ ಒಂದೇ ಕೇಸ್ನ ಹಿಂದೆ ಬೀಳುವಂತೆ ಮಾಡಿತ್ತು. 1 ಗಂಟೆ ಕಣ್ಮುಚ್ಚಿ ಕುಳಿತಿತ್ತು ಖಾಕಿ ಪಡೆ. ಸರಿಯಾಗಿ ಮಧ್ಯಾಹ್ನ 12:36ರ ಸಮಯ CMS ವಾಹನವನ್ನ ಅಡ್ಡ ಹಾಕಿದ್ದ ಖದೀಮರು ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಯೇ 7 ಕೋಟಿ 11 ಲಕ್ಷ ಹಣವನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿದ್ರು. ತಾವು ದರೋಡೆ ಮಾಡಿದ ವಿಷಯ ಎಲ್ಲೂ ಹೊರಗೆ ಲೀಕ್ ಆಗಬಾರದು ಅಂತ CMS ಸಿಬ್ಬಂದಿಯನ್ನ 2 ಕಾರಿನಲ್ಲಿ ಲಾಕ್ ಮಾಡಿಕೊಂಡಿದ್ರು. ಇನೋವಾ ಕಾರು ಬೆಂಗಳೂರಿನ ಹೊರವಲಯಕ್ಕೆ ಹೋಗೋವರೆಗೂ ತಮ್ಮ ವಶದಲ್ಲೇ ಇಟ್ಕೊಂಡಿದ್ರು. 1 ಗಂಟೆ ಸುಮಾರಿಗೆ ಭಟ್ಟರಹಳ್ಳಿ ಮೂಲಕ ಇನೋವಾ ಕಾರು ಸಿಟಿ ದಾಟ್ತಿದ್ದಂತೆ CMS ಸಿಬ್ಬಂದಿ ಮೊಬೈಲ್ ಕಸ್ಕೊಂಡು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ರು. ಮಧ್ಯಾಹ್ನ 1:16ರ ಸುಮಾರಿಗೆ DCP ಕಚೇರಿಗೆ CMS ಸಿಬ್ಬಂದಿ ದರೋಡೆಯ ಮಾಹಿತಿ ನೀಡಿದ್ರು. ಆದರೆ ಪೊಲೀಸರು ಮಾತ್ರ ಪ್ರಕರಣ ದಾಖಲಾಗಲಿ ಅಂತ ಅಲರ್ಟ್ ಆಗಲೇ ಇಲ್ಲ. 2 ಗಂಟೆ 20 ನಿಮಿಷಕ್ಕೆ ವೈರ್ಲೆಸ್ ಮೂಲಕ ಎಲ್ಲ ಕಡೆ ಅಲರ್ಟ್ ಮೆಸೇಜ್ ಕಳಿಸಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಆರೋಪಿಗಳು ಎಸ್ಕೇಪ್ ಆಗಿತ್ತು. ಇದಾದ್ಮೇಲೂ ಕೂಡ ಪೊಲೀಸರು ಫಾಲೋ ಮಾಡಿದ್ದು ಬರೀ ಇನೋವಾ ಕಾರನ್ನಷ್ಟೇ. ಹೀಗಾಗಿ 2 ಕಾರಿನಲ್ಲಿದ್ದ ದರೋಡೆಕೋರರು ಈಸಿಯಾಗಿ ಎಸ್ಕೇಪ್ ಆಗಿದ್ರು. ದರೋಡೆಕೋರರ ಬೆನ್ನು ಬಿದ್ದ ಖಾಕಿ ಪಡೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಜಾಲಾಡಿದ್ರು. 100ರಿಂದ 150ಕ್ಕೂ ಹೆಚ್ಚು CCTV ಪರಿಶೀಲಿಸಿದಾಗ ಆಂಧ್ರದ ಚಿತ್ತೂರು ಹಾಗೂ ತಿರುಪತಿಗೆ ಆರೋಪಿಗಳು ಎಸ್ಕೇಪ್ ಆಗಿರೋ ಸುಳಿವು ಸಿಕ್ಕಿತ್ತು. ಇದರ ಜಾಡು ಹಿಡಿದು ಹೊರಟ ಖಾಕಿ ಪಡೆ
ಚಿತ್ತೂರಲ್ಲಿ ಇಬ್ಬರು ಆರೋಪಿಗಳ ಜೊತೆಗೆ ಇನೋವಾ ಕಾರನ್ನು ಲಾಕ್ ಮಾಡಿದ್ದಾರೆ. ಆದರೆ ಉಳಿದವರು ತಿರುಪತಿ ಕಡೆ ಮುಖ ಮಾಡಿರೋ ಮಾಹಿತಿ ಸಿಕ್ಕಿದ್ದು ಅಲ್ಲಿಗೂ ಖಾಕಿ ಪಡೆ ಲಗ್ಗೆ ಇಟ್ಟಿದೆ. ಇದೆಲ್ಲದರ ಮಧ್ಯೆ ಈಗ ಸಿಎಂಎಸ್ ಸಿಬ್ಬಂದಿ ಮೇಲೂ ಸಾಕಷ್ಟು ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. 7 ಕೋಟಿ ರಾಬರಿ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿಯೇ ಪ್ರೈಮ್ ಸಸ್ಪೆಕ್ಟ್. 7 ಕೋಟಿ ದರೋಡೆ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿ ಮೇಲೆಯೇ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ರಾಬರ್ಸ್ ಗ್ಯಾಂಗ್ಗೂ ಸಿಎಂಎಸ್ ಸಿಬ್ಬಂದಿಗೂ ಕಾಂಟ್ಯಾಕ್ಟ್ ಇದೆಯಾ ಅನ್ನೋ ಶಂಕೆ ದಟ್ಟವಾಗ್ತಿದೆ. 7 ಕೋಟಿ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ವಾಹನದಲ್ಲಿ ಕೆಲ ತಾಂತ್ರಿಕ ಸಮಸ್ಯೆಗಳಿದ್ವಂತೆ. ಅದರಲ್ಲೂ ವಾಹನದಲ್ಲಿದ್ದ ಸೀಕ್ರೆಟ್ ಬಟನ್ ಬಗ್ಗೆ ದರೋಡೆಕೋರರಿಗೆ ಮಾಹಿತಿ ಗೊತ್ತಾಗಿದ್ದು ಹೇಗೆ ಅನ್ನೋ ಅನುಮಾನ ಮೂಡ್ತಿದೆ. ಸಿಎಂಎಸ್ ವಾಹನದಲ್ಲಿ ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. 2ನೇ ಡೋರ್ ಮೇಲೂ ಸೀಕ್ರೆಟ್ ಬಟನ್ ಇರುತ್ತೆ. ಆ ಬಟನ್ ಒತ್ತಿದ್ರೆ ಮಾತ್ರ ಹಣ ಇಟ್ಟಿರುವ ಲಾಕರ್ ಓಪನ್ ಆಗೋದು, ಕ್ಲೋಸ್ ಆಗೋದು. ಈ ಎಲ್ಲ ವಿಚಾರ ಆರೋಪಿಗಳಿಗೆ ಹೇಗೆ ಗೊತ್ತಾಯಿತು? ಈ ವಿಚಾರವನ್ನ ಸಿಬ್ಬಂದಿಗೆ ದರೋಡೆಕೋರರಿಗೆ ಹೇಳಿದ್ರ ಅನ್ನೋ ಅನುಮಾನ ಮೂಡಿಸಿದೆ. ಜೊತೆಗೆ ಚಾಲಕನ ಸ್ಟೇರಿಂಗ್ ಬಳಿಗೆ ಸೈರನ್ ಬಟನ್ ಸಹ ಇರುತ್ತೆ. ಅದನ್ನಾದ್ರೂ ಡ್ರೈವರ್ ಪ್ರೆಸ್ ಮಾಡಿದ್ರೆ ಎಲ್ಲರೂ ಅಲರ್ಟ್ ಆಗ್ತಿದ್ರು. ಸಿಎಂಎಸ್ ಸಿಬ್ಬಂದಿ ಹೇಳ್ತಿರೋದೊಂದೇ ಗನ್ ಪಾಯಿಂಟ್ ಇಟ್ರು ಅಂತ. ಆದ್ರೆ 7 ಕೋಟಿ ಸಾಗಿಸ್ತಾ ಇದ್ದ ವಾಹನದಲ್ಲಿದ್ದ 4ರಲ್ಲಿ ಯಾರೊಬ್ಬರಿಗೂ ಸಣ್ಣದೊಂದು ಗಾಯಗಳಾಗಿಲ್ಲ. ಇಬ್ಬರು ಗನ್ಮೆನ್ಗಳ ಬಳಿ ವೆಪನ್ ಇದ್ರೂ ಬಳಕೆಯಾಗಿಲ್ಲ. ಈ ಎಲ್ಲ ಅನುಮಾನಗಳ ಕಾರಣಕ್ಕಾಗಿ ಎಲ್ಲ ಸಿಬ್ಬಂದಿಯನ್ನ ಠಾಣೆಯಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಿದೆ. ಇಂಪಾರ್ಟೆಂಟ್ ವಿಷಯ ಅಂದ್ರೆ ಸೆಪ್ಟೆಂಬರ್ 16ನೇ ತಾರೀಖು ಚಡಚಣದಲ್ಲಿ ಎಸ್ಬಿಐ ದರೋಡೆಯಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೆ ತನಿಖೆ ನಡೀತಿದ್ರೂ ಪ್ರಮುಖ ಆರೋಪಿಗಳು ಸಿಕ್ಕಿಬಿದ್ದಿಲ್ಲ. ಹಾಗೆಯೇ ಜನವರಿ ತಿಂಗಳಲ್ಲಿ ಬೀದರ್ನಲ್ಲೂ ದರೋಡೆ ನಡೆದಿತ್ತು. ಅವತ್ತು ನಡೆದ ಗುಂಡಿನ ದಾಳಿಯಲ್ಲಿ ಓರ್ವ ಸಿಬ್ಬಂದಿ ಪ್ರಾಣವನ್ನೇ ಬಿಟ್ಟಿದ್ರು. ಆ ಪ್ರಕರಣ ನಡೆದು 10 ತಿಂಗಳೇ ಆಗೋಯ್ತು. ಆದರೂ ಕೂಡ ಹಂತಕರು ಸಿಕ್ಕಿಲ್ಲ. ಹೀಗಾಗಿ ಬೆಂಗಳೂರು ದರೋಡೆ ಪ್ರಕರಣ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಬರಲು ಜೊತೆ ಮದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ನಿನ್ನೆ ಮಠಮಠ ಮಧ್ಯಾಹ್ನ 7 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನು ದರೋಡೆಕೋರರು ನಡು ರಸ್ತೆಯಲ್ಲೇ ಎಗರಿಸ್ಕೊಂಡು ಹೋದರು. ನಿನ್ನೆಯಿಂದ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು CCTVಗಳನ್ನು ಶೋಧಿಸಿದ್ದಾರೆ. 40 ಪೊಲೀಸ್ ಅಧಿಕಾರಿಗಳ ತಂಡ ಇದಕ್ಕಾಗಿ ರಚನೆಯಾಗಿ ತನಿಖೆ ನಡೆಸ್ತಾ ಇದೆ. ಆದರೆ ರಾಬರಿ ಮಾಡಿದವರು ಎಲ್ಲಿದ್ದಾರೆ? ಆ ಸುಳಿವು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಮೂರು ಟೀಮ್, 3 ವ್ಯಾನ್, ಖಾಕಿಗೆ ಎರಚಿದ್ರು ಮಂಕುಬೂದಿ. ಇಬ್ಬರು ಅರೆಸ್ಟ್, ಪೊಲೀಸರೇ ಮಾಡಿದ್ರ ನೆಗ್ಲೆಕ್ಟ್. ಮಠಮಠ ಮಧ್ಯಾಹ್ನದ ಹೊತ್ತು ಇಡೀ ಬೆಂಗಳೂರು ಗಿಜಿಗುಡ್ತಿತ್ತು. ಇಂಥ ಹೊತ್ತಲ್ಲೇ ಸಣ್ಣ ಪುಟ್ಟ ಕಳ್ಳತನ ಆಗೋದೇ ಕಮ್ಮಿ. ಅಂಥದ್ರಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲೇ 7 ಕೋಟಿ ರಾಬರಿ ನಡೆದೋಗಿತ್ತು. ಪೊಲೀಸರಿಗೆ ಸಣ್ಣ ಸುಳಿವನ್ನು ಕೊಡದಂತೆ ಕೋಟಿ ಹಣವನ್ನ ಕರ್ನಾಟಕದ ಗಡಿ ದಾಟಿಸಿ ಆಗಿತ್ತು. ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ದ ದರೋಡೆಕೋರರ ಪಡೆ ಬರೋಬ್ಬರಿ 1 ಗಂಟೆಗಳ ಕಾಲ ಯಾರೊಬ್ಬರಿಗೂ ಅನುಮಾನ ಬಾರದಂತೆ ಎಲ್ಲ ಕೆಲಸವನ್ನ ಮಾಡಿ ಮುಗಿಸಿದ್ರು. ಪೊಲೀಸರಿಗಿಂತಲೂ 1 ಹೆಜ್ಜೆ ಮುಂದಿಟ್ಟಿದ್ದ ಖದೀಮರ ಗ್ಯಾಂಗ್ ಖಾಕಿ ಪಡೆಯ ನಿರ್ಲಕ್ಷ್ಯವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಗಡಿ ದಾಟಿ ಹೋಗಿದ್ರು. ಬೆಂಗಳೂರಲ್ಲಿ ನಡೆದ ಕೋಟಿ ರಾಬರಿಯ ವಿಷಯ ಪೊಲೀಸರಿಗೆ ಗೊತ್ತಾಗಿದ್ದೇ ಲೇಟು. ಒಂದು ವೇಳೆ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಕ್ವಿಕ್ ಆಗಿ ಅಖಾಡಕ್ಕಿಳಿದಿದ್ರೆ ಕೆಲ ಆರೋಪಿಗಳನ್ನಾದ್ರೂ ಬೇಗ ಹಿಡಿಬೋದಿತ್ತು. ಆದ್ರೆ ಮಾಹಿತಿ ಬಂದ 1 ಗಂಟೆ ಪೊಲೀಸರು ವೇಸ್ಟ್ ಮಾಡಿದ್ರು. ಹೀಗಾಗಿಯೇ ಎಲ್ಲ ಆರೋಪಿಗಳು ಈಸಿಯಾಗಿ ಬೆಂಗಳೂರು ಬಿಟ್ಟು ಹೋಗಿದ್ದು. ಯಾವಾಗ ಇದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಯಿತೋ 4 ಜನ ಜಂಟಿ ಪೊಲೀಸ್ ಆಯುಕ್ತರು, 18 ಜನ ಡಿಸಿಪಿಗಳು, 20ಕ್ಕೂ ಹೆಚ್ಚು ಎಸಿಪಿಗಳು ಹಾಗೂ ಇನ್ಸ್ಪೆಕ್ಟರ್ಗಳು ಸೇರಿ 50ಕ್ಕೂ ಹೆಚ್ಚು ಜನ ಒಂದೇ ಕೇಸ್ನ ಹಿಂದೆ ಬೀಳುವಂತೆ ಮಾಡಿತ್ತು. 1 ಗಂಟೆ ಕಣ್ಮುಚ್ಚಿ ಕುಳಿತಿತ್ತು ಖಾಕಿ ಪಡೆ. ಸರಿಯಾಗಿ ಮಧ್ಯಾಹ್ನ 12:36ರ ಸಮಯ ಸಿಎಂಎಸ್ ವಾಹನವನ್ನ ಅಡ್ಡ ಹಾಕಿದ್ದ ಖದೀಮರು ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಯೇ 7 ಕೋಟಿ 11 ಲಕ್ಷ ಹಣವನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿದ್ರು. ತಾವು ದರೋಡೆ ಮಾಡಿದ ವಿಷಯ ಎಲ್ಲೂ ಹೊರಗೆ ಲೀಕ್ ಆಗಬಾರದು ಅಂತ ಸಿಎಂಎಸ್ ಸಿಬ್ಬಂದಿಯನ್ನ 2 ಕಾರಿನಲ್ಲಿ ಲಾಕ್ ಮಾಡಿಕೊಂಡಿದ್ರು. ಇನೋವಾ ಕಾರು ಬೆಂಗಳೂರಿನ ಹೊರವಲಯಕ್ಕೆ ಹೋಗೋವರೆಗೂ ತಮ್ಮ ವಶದಲ್ಲೇ ಇಟ್ಕೊಂಡಿದ್ರು. 1 ಗಂಟೆ ಸುಮಾರಿಗೆ ಭಟ್ಟರಹಳ್ಳಿ ಮೂಲಕ ಇನೋವಾ ಕಾರು ಸಿಟಿ ದಾಟ್ತಿದ್ದಂತೆ ಸಿಎಂಎಸ್ ಸಿಬ್ಬಂದಿ ಮೊಬೈಲ್ ಕಸ್ಕೊಂಡು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ರು. ಮಧ್ಯಾಹ್ನ 1:16ರ ಸುಮಾರಿಗೆ ಡಿಸಿಪಿ ಕಚೇರಿಗೆ ಸಿಎಂಎಸ್ ಸಿಬ್ಬಂದಿ ದರೋಡೆಯ ಮಾಹಿತಿ ನೀಡಿದ್ರು. ಆದರೆ ಪೊಲೀಸರು ಮಾತ್ರ ಪ್ರಕರಣ ದಾಖಲಾಗಲಿ ಅಂತ ಅಲರ್ಟ್ ಆಗಲೇ ಇಲ್ಲ. 2 ಗಂಟೆ 20 ನಿಮಿಷಕ್ಕೆ ವೈರ್ಲೆಸ್ ಮೂಲಕ ಎಲ್ಲ ಕಡೆ ಅಲರ್ಟ್ ಮೆಸೇಜ್ ಕಳಿಸಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಆರೋಪಿಗಳು ಎಸ್ಕೇಪ್ ಆಗಿತ್ತು. ಇದಾದ್ಮೇಲೂ ಕೂಡ ಪೊಲೀಸರು ಫಾಲೋ ಮಾಡಿದ್ದು ಬರೀ ಇನೋವಾ ಕಾರನ್ನಷ್ಟೇ. ಹೀಗಾಗಿ 2 ಕಾರಿನಲ್ಲಿದ್ದ ದರೋಡೆಕೋರರು ಈಸಿಯಾಗಿ ಎಸ್ಕೇಪ್ ಆಗಿದ್ರು. ದರೋಡೆಕೋರರ ಬೆನ್ನು ಬಿದ್ದ ಖಾಕಿ ಪಡೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಜಾಲಾಡಿದ್ರು. 100ರಿಂದ 150ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲಿಸಿದಾಗ ಆಂಧ್ರದ ಚಿತ್ತೂರು ಹಾಗೂ ತಿರುಪತಿಗೆ ಆರೋಪಿಗಳು ಎಸ್ಕೇಪ್ ಆಗಿರೋ ಸುಳಿವು ಸಿಕ್ಕಿತ್ತು. ಇದರ ಜಾಡು ಹಿಡಿದು ಹೊರಟ ಖಾಕಿ ಪಡೆ
ಚಿತ್ತೂರಲ್ಲಿ ಇಬ್ಬರು ಆರೋಪಿಗಳ ಜೊತೆಗೆ ಇನೋವಾ ಕಾರನ್ನು ಲಾಕ್ ಮಾಡಿದ್ದಾರೆ. ಆದರೆ ಉಳಿದವರು ತಿರುಪತಿ ಕಡೆ ಮುಖ ಮಾಡಿರೋ ಮಾಹಿತಿ ಸಿಕ್ಕಿದ್ದು ಅಲ್ಲಿಗೂ ಖಾಕಿ ಪಡೆ ಲಗ್ಗೆ ಇಟ್ಟಿದೆ. ಇದೆಲ್ಲದರ ಮಧ್ಯೆ ಈಗ ಸಿಎಂಎಸ್ ಸಿಬ್ಬಂದಿ ಮೇಲೂ ಸಾಕಷ್ಟು ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. 7 ಕೋಟಿ ರಾಬರಿ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿಯೇ ಪ್ರೈಮ್ ಸಸ್ಪೆಕ್ಟ್. 7 ಕೋಟಿ ದರೋಡೆ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿ ಮೇಲೆಯೇ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ರಾಬರ್ಸ್ ಗ್ಯಾಂಗ್ಗೂ ಸಿಎಂಎಸ್ ಸಿಬ್ಬಂದಿಗೂ ಕಾಂಟ್ಯಾಕ್ಟ್ ಇದೆಯಾ ಅನ್ನೋ ಶಂಕೆ ದಟ್ಟವಾಗ್ತಿದೆ. 7 ಕೋಟಿ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ವಾಹನದಲ್ಲಿ ಕೆಲ ತಾಂತ್ರಿಕ ಸಮಸ್ಯೆಗಳಿದ್ವಂತೆ. ಅದರಲ್ಲೂ ವಾಹನದಲ್ಲಿದ್ದ ಸೀಕ್ರೆಟ್ ಬಟನ್ ಬಗ್ಗೆ ದರೋಡೆಕೋರರಿಗೆ ಮಾಹಿತಿ ಗೊತ್ತಾಗಿದ್ದು ಹೇಗೆ ಅನ್ನೋ ಅನುಮಾನ ಮೂಡ್ತಿದೆ. ಸಿಎಂಎಸ್ ವಾಹನದಲ್ಲಿ ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. 2ನೇ ಡೋರ್ ಮೇಲೂ ಸೀಕ್ರೆಟ್ ಬಟನ್ ಇರುತ್ತೆ. ಆ ಬಟನ್ ಒತ್ತಿದ್ರೆ ಮಾತ್ರ ಹಣ ಇಟ್ಟಿರುವ ಲಾಕರ್ ಓಪನ್ ಆಗೋದು, ಕ್ಲೋಸ್ ಆಗೋದು. ಈ ಎಲ್ಲ ವಿಚಾರ ಆರೋಪಿಗಳಿಗೆ ಹೇಗೆ ಗೊತ್ತಾಯಿತು? ಈ ವಿಚಾರವನ್ನ ಸಿಬ್ಬಂದಿಗೆ ದರೋಡೆಕೋರರಿಗೆ ಹೇಳಿದ್ರ ಅನ್ನೋ ಅನುಮಾನ ಮೂಡಿಸಿದೆ. ಜೊತೆಗೆ ಚಾಲಕನ ಸ್ಟೇರಿಂಗ್ ಬಳಿಗೆ ಸೈರನ್ ಬಟನ್ ಸಹ ಇರುತ್ತೆ. ಅದನ್ನಾದ್ರೂ ಡ್ರೈವರ್ ಪ್ರೆಸ್ ಮಾಡಿದ್ರೆ ಎಲ್ಲರೂ ಅಲರ್ಟ್ ಆಗ್ತಿದ್ರು. ಸಿಎಂಎಸ್ ಸಿಬ್ಬಂದಿ ಹೇಳ್ತಿರೋದೊಂದೇ ಗನ್ ಪಾಯಿಂಟ್ ಇಟ್ರು ಅಂತ. ಆದ್ರೆ 7 ಕೋಟಿ ಸಾಗಿಸ್ತಾ ಇದ್ದ ವಾಹನದಲ್ಲಿದ್ದ 4ರಲ್ಲಿ ಯಾರೊಬ್ಬರಿಗೂ ಸಣ್ಣದೊಂದು ಗಾಯಗಳಾಗಿಲ್ಲ. ಇಬ್ಬರು ಗನ್ಮೆನ್ಗಳ ಬಳಿ ವೆಪನ್ ಇದ್ರೂ ಬಳಕೆಯಾಗಿಲ್ಲ. ಈ ಎಲ್ಲ ಅನುಮಾನಗಳ ಕಾರಣಕ್ಕಾಗಿ ಎಲ್ಲ ಸಿಬ್ಬಂದಿಯನ್ನ ಠಾಣೆಯಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಿದೆ. ಇಂಪಾರ್ಟೆಂಟ್ ವಿಷಯ ಅಂದ್ರೆ ಸೆಪ್ಟೆಂಬರ್ 16ನೇ ತಾರೀಖು ಚಡಚಣದಲ್ಲಿ ಎಸ್ಬಿಐ ದರೋಡೆಯಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೆ ತನಿಖೆ ನಡೀತಿದ್ರೂ ಪ್ರಮುಖ ಆರೋಪಿಗಳು ಸಿಕ್ಕಿಬಿದ್ದಿಲ್ಲ. ಹಾಗೆಯೇ ಜನವರಿ ತಿಂಗಳಲ್ಲಿ ಬೀದರ್ನಲ್ಲೂ ದರೋಡೆ ನಡೆದಿತ್ತು. ಅವತ್ತು ನಡೆದ ಗುಂಡಿನ ದಾಳಿಯಲ್ಲಿ ಓರ್ವ ಸಿಬ್ಬಂದಿ ಪ್ರಾಣವನ್ನೇ ಬಿಟ್ಟಿದ್ರು. ಆ ಪ್ರಕರಣ ನಡೆದು 10 ತಿಂಗಳೇ ಆಗೋಯಿತು. ಆದರೂ ಕೂಡ ಹಂತಕರು ಸಿಕ್ಕಿಲ್ಲ. ಹೀಗಾಗಿ ಬೆಂಗಳೂರು ದರೋಡೆ ಪ್ರಕರಣ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಬರಲು ಜೊತೆ ಮದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಹಾರದಲ್ಲಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆಯೇರಿರುವಂತಹ ಎನ್ಡಿಎ ಮೈತ್ರಿಕೂಟ ಸರ್ಕಾರ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಒಟ್ಟು 26 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ನಿತೀಶ್ ಕುಮಾರ್ ಅವರು 10ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರೆ ಬಿಜೆಪಿ ಇಬ್ಬರನ್ನ ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡಿತು. हर राज्य के मुख्यमंत्री के रूप में ರಾಷ್ಟ್ರ ರಾಜಕಾರಣದಲ್ಲಿ ಮೈತ್ರಿ ಮಾಂತ್ರಿಕ ಅಂತಾನೆ ಹೆಸರಾಗಿರುವ ನಿತೀಶ್ ಕುಮಾರ್ ಬಿಹಾರದಲ್ಲಿ ಮತ್ತೆ ಮುಖ್ಯಮಂತ್ರಿಯ ಗದ್ದುಗೆ ಅಲಂಕರಿಸಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ಅಖಾಡಕ್ಕಿಳಿದ ನಿತೀಶ್ ಕುಮಾರ್ ಬಿಹಾರದಲ್ಲಿ 10ನೇ ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು. ಎನ್ಡಿಎ ಮೈತ್ರಿಕೂಟ ಸರ್ಕಾರದ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಕ್ಷಿಯಾದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಧರ್ಮೇಂದ್ರ ಪ್ರಧಾನ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೇರಿ ಅನೇಕರು ಸಾಕ್ಷಿಯಾದರು. नीतीश कुमार, मैं बिहार राज्य के मुख्यमंत्री के रूप में सत्यनिष्ठा से प्रतिज्ञान करता हूं. ಬಿಹಾರದ ಪಾಟ್ನಾದಲ್ಲಿರುವ ಗಾಂಧಿ ಮೈದಾನದಲ್ಲಿ ರಾಜ್ಯಪಾಲ ಮೊಹಮ್ಮದ್ ಆರಿಫ್ ಖಾನ್ ನೂತನ ಸಚಿವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಒಟ್ಟು 26 ಶಾಸಕರು ಈ ಸಲ ಬಿಹಾರದಲ್ಲಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಬಿಜೆಪಿಯಿಂದ 14 ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಜೆಡಿಯುನಿಂದ 8 ಶಾಸಕರಿಗೆ ಮಂತ್ರಿಗಿರಿ ಒಲಿದಿದೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ ಪಕ್ಷಕ್ಕೆ 2 ಮಂತ್ರಿ ಸ್ಥಾನ, ಎಚ್ಎಎಂ ಮತ್ತು ಆರ್ಎಲ್ಎಂ ಪಕ್ಷದ ತಲಾ 1 ಶಾಸಕರು ಸಚಿವರಾಗಿದ್ದಾರೆ. ಇನ್ನು ಜೆಡಿಯುಗೆ ಸಿಎಂ ಸ್ಥಾನ ಬಿಟ್ಟುಕೊಟ್ಟ ಬಿಜೆಪಿ ಇಬ್ಬರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದೆ. ಬಿಜೆಪಿ ಶಾಸಕಾಂಗ ನಾಯಕ ಸಾಮ್ರಾಟ್ ಚೌಧರಿ 1ನೇ ಡಿಸಿಎಂ ಆಗಿದ್ರೆ, ಬಿಜೆಪಿ ಉಪನಾಯಕ ವಿಜಯ್ ಕುಮಾರ್ ಸಿನ್ಹಾ 2ನೇ ಡಿಸಿಎಂ ಆಗಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಸರ್ಕಾರ ರಚಿಸಿ ಆಡಳಿತ ಕೊಡಲು ಮುಂದಾಗಿದ್ರೆ, ಈ ಕಡೆ ಕಾಂಗ್ರೆಸ್ ನಾಯಕರು ಬಿಹಾರದಲ್ಲಿ ವೋಟ್ ಚೋರಿ ಸರ್ಕಾರ ರಚನೆಯಾಗಿದೆ ಅಂತ ಆರೋಪಿಸಿದ್ರು. ಕಾಂಗ್ರೆಸ್ ಪಕ್ಷದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವೋಟ್ ಚೋರಿಗೆ ಸಾಕ್ಷಿ ಇದೆ ಅಂತ ವಿಡಿಯೋ ಹಾಕಿದೆ. ಒಟ್ಟು 8 ಬಿಜೆಪಿ ಅಭ್ಯರ್ಥಿಗಳು 1 ಲಕ್ಷ ಮತಗಳ ಆಸುಪಾಸಿನಲ್ಲೇ ವೋಟ್ ಪಡೆದಿದ್ದಾರೆ. ಒಬ್ಬರಿಗೆ 1,255,000 ಮತ, ಇನ್ನೊಬ್ಬರಿಗೆ 1,343,000 ಮತ, ಮತ್ತೊಬ್ಬರಿಗೆ 1,44,000 ಮತ ಬಂದಿದೆ. ಇನ್ನು 5 ಬಿಜೆಪಿ ಅಭ್ಯರ್ಥಿಗಳು 1,22,000 ಆಸುಪಾಸಿನಲ್ಲೇ ವೋಟ್ ಗಿಟ್ಟಿಸಿದ್ದಾರೆ. ಇದು ಹೇಗೆ ಸಾಧ್ಯ? ಏನಿದರ ಅರ್ಥ? ಬಿಜೆಪಿ ಎಲೆಕ್ಷನ್ ಕಮಿಷನ್ ವೋಟ್ ಚೋರಿಗೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಪೋಸ್ಟ್ ಹಾಕಿದೆ.
ಇನ್ನೊಂದು ಕಡೆ ರಾಜಸ್ಥಾನದ ಜೈಪುರದಲ್ಲಿ ವೋಟ್ ಚೋರಿ ಅಭಿಯಾನ ಶುರು ಮಾಡಿದ್ದು ಪ್ರತಿಭಟನೆ ತೀವ್ರಗೊಳಿಸಿದೆ. ಪಂಜಾಬ್ನಲ್ಲೂ ವೋಟ್ ಚೋರಿ ಕ್ಯಾಂಪೇನ್ ಘೋಷಣೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.